4-5 तास बसलाय. तुम्ही बसाल, परंतु 2-2 वर्षाच्या मुलांना घेऊन आलाय. रडू नका, आम्ही तुमच्या सोबत आहे. वहिनी रडू नका. ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಒಂದು ಕ್ಷೇತ್ರದೊಳಗೆ MLA ಒಂದು ಸಲ MLA ಆಗಬೇಕಾದ್ರೆ ಕುರಿಕೊಂಡು ಬಿದ್ದು ಹೋಗಿರ್ತಾವೆ. ಭಾಳಷ್ಟು ಜನ ಅಭಿವೃದ್ಧಿ ಮಾಡ್ಯೂ ಬೀಳ್ತಿರ್ತಾರೆ. ಜನರ ನಾಡಿ ಮಿಡಿತು ಗೊತ್ತಾಗೋದಿಲ್ಲ. ಅಂಥದ್ರೊಳಗೆ ನಿಪ್ಪಾಣಿ ಕ್ಷೇತ್ರ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಕ್ಷೇತ್ರದೊಳಗೆ ಶ್ರೀಮತಿ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ 3 ಬಾರಿ ಶಾಸಕಿ ಆಗಿದ್ದಾರೆ, ಮಂತ್ರಿಯೂ ಆಗಿದ್ದಾರೆ. ಕಳೆದ BJP ಸರ್ಕಾರದೊಳಗೆ ಧಾರ್ಮಿಕ ದತ್ತಿ ಕಲ್ಯಾಣ ಇಲಾಖೆ ಮಂತ್ರಿ ಆದವರು. ಜಿಲ್ಲೆಯೊಳಗೆ ಅನೇಕ ದೇವಾಲಯಗಳ ಒಂದು ಮರು ನಿರ್ಮಾಣಕ್ಕಾಗಿ ದುಡ್ಡು ಕೊಟ್ಟವ್ರು ಪಕ್ಷಾತೀತವಾಗಿ. ಒಟ್ಟಾರೆ ಒಂದು ನಿಪ್ಪಾಣಿ ಕ್ಷೇತ್ರದೊಳಗೆ ಅವ್ರನ್ನೆಲ್ಲರೂ ಪ್ರೀತಿಯಿಂದ ವೈನಿ ಅಂತ ಕರೀತಾರೆ. ಜನಸಾಮಾನ್ಯರ ಜೊತೆ ಬೆರೆತು ಕೆಲಸ ಮಾಡೋದನ್ನು ಅವ್ರು ಮುಂಜಾನಿಂದ ಸಾಯಂಕಾಲ ಮಟ್ಟ ಕೆಲಸ. ಜೊಲ್ಲೆ ಸಮೂಹದಿಂದನೂ ಅನೇಕ ಕೆಲಸಗಳನ್ನ, ಮಹಿಳೆಯರಿಗೆ ಉದ್ಯೋಗಗಳನ್ನ ಕೊಟ್ಟವರು. ಶಿಕ್ಷಣ ಸಂಸ್ಥೆಗಳನ್ನ ತೆರೆದವರು, ಬ್ಯಾಂಕ್ ತೆಗೆದವರು ಅವ್ರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಂಸದರಾಗಿದ್ದವರು. ಇವತ್ತು ಒಟ್ಟಾರೆ DCC ಬ್ಯಾಂಕ್ ಈಕ್ವಲ್ದಲ್ಲಿ ಅವರ ಒಂದು ಬೀರೇಶ್ವರ ಒಂದು ಬ್ಯಾಂಕ್ ನಡೆದೈತಿ. ಅನೇಕ ಸಂಘ ಸಂಸ್ಥೆಗಳನ್ನ ಲಾಭದಾಗ ನಡೆಸಿದ್ದಾರೆ. ಇವತ್ತು ಮತಕ್ಷೇತ್ರ ಅಂದ್ರೆ ಒಂದು ನಿಪ್ಪಾಣಿ ಮತಕ್ಷೇತ್ರ, ಅಲ್ಲಿಯ ಜನರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಂತ ಹಗಲು ರಾತ್ರಿ ಕೆಲಸ ಮಾಡೋರು. ಅವ್ರದ್ದೇ ಮತಕ್ಷೇತ್ರದ ಒಂದು ಪಟ್ಟಣ ಕುಡಿಯೊಳಗೆ ಒಂದು ಸರ್ಕಾರಿ ಯೋಜನೆ ಒಳಗೆ ಮನೆ ನಿರ್ಮಾಣ ಆಗಿರ್ತಾವೆ, ಇನ್ನೊಂದು ಸ್ವಲ್ಪ ನಿರ್ಮಾಣ ಆಗಬೇಕಾಗಿರ್ತೈತಿ. ಒಂದು ಪಟ್ಟಣ ಕಡಿಯೊಳಗೆ ನಡೆದಂಥ ಒಂದು ಸಭೆಯೊಳಗೆ ಹಾಲಿ DCC ಬ್ಯಾಂಕ್ ಮಾಜಿ ನಿರ್ದೇಶಕರು, ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಹಾಲಿ ಬೆಳಗಾವಿ ಬೂಡಾದ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಚಿಂಗ್ಳೆ ಅವರ ಅಲ್ಲಿ ಆ ಮನೆ ಕಟ್ಟುವುದು ಒಂದು ವಿವಾದ, ಪೂರ್ಣ ವಿವಾದ ಅಂತೂ ನಮಗೆ ಗೊತ್ತಿಲ್ಲ. ಎಲ್ಲರಿಗೂ ಲಾಟ್ರಿ ಮುಖಾಂತರ ಮನೆ ಹಂಚ್ಬೇಕು ಅನ್ನೋದು ಚಿಂಗ್ಳೆ ಅವ್ರ ವಾದ ಆದ್ರೆ ಅವ್ರದ್ದು ಎಷ್ಟಾಗಿದ್ದಾವೆ ಅಷ್ಟು ಹಚ್ಚೋಣಂತ ಹಿಂಗೊಂದು ಸುದ್ದಿ ಬರತ್ತೈತೆ. ಅದು ಏನಾಗೈತೆ ಅನ್ನೋದು ಡೀಟೇಲ್ ಮುಂದೆ ನೋಡೋಣ. ಆದರೆ ಅಲ್ಲಿ ಒಟ್ಟಾರೆ ಜೊಲ್ಲೆ ಅವ್ರ ಪರವಾಗಿ ಹೆಣ್ಮಕ್ಳು ಕಣ್ಣೀರು ಹಾಕಿದ್ದು ಯಾಕೋ ನನಗೆ ಒಂದು ನಮೂನಿ ಅನಿಸ್ತೈತೆ. ಯಾಕಂದ್ರೆ ಯಾರ ಕಣ್ಣೀರು ಹಾಕಬೇಕಾದ್ರೆ ಅವರ ಬಗ್ಗೆ ಅಭಿಮಾನ ಪ್ರೀತಿ ಇದ್ದಾಗ ಆಗ್ತೈತೆ. ಲಕ್ಷ್ಮಣರಾವ್ ಚಿಂಗ್ಳೆ ಅವ್ರನ್ನ ಸಭೆಯಿಂದ ಪೊಲೀಸರ ಹೊರಗೆ ಕರ್ಕೊಂಡು ಹೋಗ್ತಾರೆ. ಅದು ನಮಗೆ ಕೆಟ್ಟ ಅನ್ನಿಸ್ತೈತೆ. ಯಾಕಂದ್ರೆ ಒಟ್ಟಾರೆ ಈ ಒಂದು ಜೊಲ್ಲೆ ಅವ್ರ ಕುಟುಂಬ ಆ ಮತಕ್ಷೇತ್ರದಾಗ ಏನು ಮಾಡತೈತೆ ಅನ್ನೋದು ಅಲ್ಲಿ ಕೂಡಿದ ಸಭಿಕರನ್ನ ಹೇಳತ್ತಾರೆ. ಅಂದ್ರೆ ಈ ಸರ್ಕಾರಿ ಯೋಜನೆ ಒಳಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತವ, ಆದರೂ ನಾ ಮನೆ ನಮಗೆ ಕೊಡ್ತೇನಂತ ಕಣ್ಣೀರು ಹಾಕುತ್ತಾ ಶಶಿಕಲಾ ಜೊಲ್ಲೆ ಅವರು ಹೇಳಿದ್ದ ಇಡೀ ಆ ಸ್ತ್ರೀ ಸಮೂಹ, ಅಲ್ಲಿ ಕೂಡಿದಂಥ ಸ್ತ್ರೀ ಸಮೂಹ ಅಳುವುದನ್ನು ಕೇಳಿ ಇದನ್ನು ನಿಮ್ಮ ಮುಂದಿಡತ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. तीन मुलाच्या बाळाला घेऊन आलाय, सकाळपासून बसलाय. मी एक आई होऊन समजतोय त्या बाळाचं हालत काय झालं असेल. त्या बाळाला काय खायला नाही तर किंवा त्याला पाणी प्यायला नाहीये. घरात असलं तर आमचं बाळ किती आनंदानं जेवतोय, किती खेळतोय. परंतु तुमचं पण आशा होतं आज आमच्या हक्काच्या घर घेऊन आम्ही जाणार आहे. परंतु जे काही केलं त्यांना त्यांचं फळ मिळतंय. आणि तुम्ही विनंती करतो, अजूनही मी तुमची मुलगी म्हणून इथं सेवा करायला तयार आहे. मी कधी घाबरणार नाही, परतून जाणार नाही. मी टक्कर देतो आणि तुमच्यासाठी परत आणि इथंच येऊन तुम्हाला तुमचं हक्काचं घर मी दिल्याशिवाय थांबणार नाही. परंतु हे तुम्ही आज लक्षात घेऊन जायचं, मनात घेऊन जायचं. आम्ही सगळी स्त्री आहे, आम्ही सगळी आई आहे, आम्ही सगळी बहिणी आहे. आणि खरोखरच निपाणी मतदारमध्ये मला मुलगी म्हणून तुम्ही स्वीकारलाय. आणि हे स्त्री शक्तीचं काय अवतार आहे ते आपण दाखवून द्यायचं आहे येणाऱ्या निवडणुकीमध्ये. ते सगळ्यांनी तयार व्हा. आणि आज एकाकडे दुःख होतंय, एकाकडे